ಏನಾಗಿದೆ ಜಾರಿ ಮಾಡಿ ಅಂತವ್ರೆ, ಒಬ್ರು ಬೇಡ ಅಂತವ್ರೆ. ಅವ್ರಿಗೆ ಯಾವ ಅಂಬೇಡ್ಕರ್ ಎರಡು ಅಂಬೇಡ್ಕರ್ ಇದ್ದಾರ. ಈ ಸರ್ಕಾರ ಈ ತರದ ಗೊಂದಲಗಳನ್ನೇ ಸೃಷ್ಟಿ ಮಾಡ್ತಾ ಇದೆ. ನಮಗೆ ಒಳ ಮೀಸಲಾತಿ ಆನಂತರ ಬರೋಣ. ಈಗ ಇದು ಗೊತ್ತಾಗ್ಬೇಕು. ದಲಿತರಿಗೆ ಏನು TSP SC ಇದೆ ಅದನ್ನ ಬಜೆಟ್ ಬಳಸೋಕ್ ಮುಂಚೆನೆ ನಾವು ಗ್ಯಾರಂಟಿ ಬಳಸೋದಿಲ್ಲ ಅಂತ ಅವ್ರು ಹೇಳ್ಬೇಕು. ನಮ್ಮ ಒತ್ತಾಯ ಇದೆ. ಈಗ ಏನೋ ದಲಿತರ ಕೂಡ ಆಯ್ತಾ, ಮೊನ್ನೆಗ ಸಿದ್ದರಾಮಯ್ಯ ಪ್ರಶ್ನೆಗೆ ಸಿದ್ದರಾಮಯ್ಯ ಹೋಗಿದ್ವು, ಅವ್ರಿಗೇನು ಗ್ಯಾರಂಟಿ ತಗೊಳ್ಳಿಲ್ಲ. ಅದಾದ್ಮೇಲೆ ತಿರುಗಿ ನಾವು ಶಾಸಕ ಭವನದಲ್ಲಿ ಯಾರು ಹೋಗಿದ್ವು ಅವರು ಕೂಡ ದೊಡ್ಡ ಮೇಜಿನ ಸಭೆ ನಡೆಸಿ ನಾವು ತಿರ್ಗಾ ಇನ್ನೊಂದು ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಆಯ್ತಾ, ಇನ್ನೊಂದು ಒತ್ತಡ ಹಾಕ್ಬೇಕು ನಾವು ಅಂತ ಹೇಳಿ ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಮೊದಲಾಗ TSP ಹಣವನ್ನ SCP ಹಣವನ್ನ ಯಾವುದೇ ಕಾರಣಕ್ಕೂ ಬಳಸ್ಕೋಬಾರ್ದು. ಅದನ್ನ ಮೊದಲೇ ಅನೌನ್ಸ್ ಮಾಡ್ಬೇಕು. ಆಯ್ತಾ, ಹೋದ ವರ್ಷ ಮಾಡ್ದಂಗೆ ಗ್ಯಾರಂಟಿಗೆ ಅನೌನ್ಸ್ ಮಾಡ್ಬಿಟ್ಟು ಒಳಗಡೆ ಯಾರು ಬೇಕು ಎಲ್ಲ ಹಂಚ್ಕೊಂಡ್ರಲ್ಲ, ಅದು ಈ ಸಲ ಆಗ್ಬಾರ್ದು. ಈ ಸಲ ಏನೋ ಮಾಡೋದಾದ್ರೆ ನಾವು ಇಡೀ ಕರ್ನಾಟಕದಿಂದ ದೊಡ್ಡ ಪ್ರತಿಭಟನೆ, ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನಾವು ಒಗ್ಗಟ್ಟಾಗಿ ಬರ್ಬೇಕಾಗಿಲ್ಲ. ಬಿಜೆಪಿ ಕೂಡ ಕೈ ಶಾಸಕರೇ, ಕಾಂಗ್ರೆಸ್ ಮತ್ತು ಸರ್ಕಾರದ ಏನು ರಿಸರ್ವೇಶನ್ ಕೋಟಾದಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರೇ ದಯಮಾಡಿ ದಲಿತ SCP TSP ಹಣವನ್ನ ಬಳಸ್ಕೋಬಾರ್ದು ಅಂತ ಹೇಳಿ ಸಿದ್ದರಾಮಯ್ಯನವರಿಗೆ ಒಂದು ಮೆಮೊರಾಂಡಮ್ ಕೊಟ್ಟಿದ್ದಾರೆ, ನಿಯೋಗ ಹೇಳಿದ್ದಾರೆ. ಅಲ್ಲ ಗ್ಯಾರಂಟಿಗೆ ಅಂತ ಹೇಳಿದ್ರಲ್ಲ, ವಿಚಾರಗಳನ್ನೆಲ್ಲ ಎಲ್ಲವನ್ನು ಕೂಡ ನೀವು ಹೇಳಿದಿವಿ. ಮುಂದಿನ ದಿನಗಳಲ್ಲಿ ಈ ಗ್ಯಾರಂಟಿಗೆ SCP TSP ಹಣವನ್ನ ಬಳಸ್ಕೋಬಾರ್ದು ಅನ್ನೋದು ನಮ್ಮ ಒತ್ತಾಯ. ಸಮಾಜವಾದವನ್ನ ಇಟ್ಕೊಂಡು ಬಂದಂತ ಒಬ್ಬ ನಾಯಕರು ಬಹಳ ಅಪಾರವಾದಂತಹ ನಂಬಿಕೆಯನ್ನ ಈ ಸಮುದಾಯ ಇಟ್ಕೊಂಡಿತ್ತು. ಎಲ್ಲೋ ಒಂದು ಹೊಸ ಯೋಜನೆಗಳು ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಅಂದ್ಕೊಂಡಿದ್ರು. ಆದರೆ ಸಿದ್ದರಾಮಯ್ಯವರು 15ನೇ ದಾಖಲೆಯ ಬಜೆಟ್ನೇನು ಮಂಡಿಸ್ತಾ ಇದ್ದಾರೆ. ಆದರೆ ಅವ್ರು ಕೊಟ್ಟಂತ ಗ್ಯಾರಂಟಿಗಳು ಏನಿದೆ, ಆ 5 ಗ್ಯಾರಂಟಿಗಳಿಗೆ ಜನ ಇವತ್ತು ಯಾವುದೇ ಒಂದು ನಿಬಂಧನೆ ಇಲ್ಲದೆ, ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೆ ಅವೈಜ್ಞಾನಿಕವಾಗಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಆ ನಂತರದಲ್ಲಿ 2-3 ತಿಂಗಳು ಆದ ನಂತರ ಅದನ್ನ ಎಲ್ಲರಿಗೂ ಕೊಡಬೇಕಾದಂತ ಅನಿವಾರ್ಯತೆ ಅವರಿಗೆ ಸೃಷ್ಟಿಯಾಯಿತು. ಹಾಗಾಗಿ ಯಾವುದೇ ಕಂಡೀಷನ್ ಆಗದೇನೆ ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ರು. ಹಾಗಾಗಿ ಜನ ಒಂದು ಆಂದೋಲನ ಶುರುವಾಯಿತು. ನೀವು ಯಾವುದೇ ಕಂಡೀಷನ್ ಹಾಕಿಲ್ಲ, ಹಾಗಾಗಿ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದ್ರೆ ಏನು ನಾವು ಹೇಳೋದಂಗೆನೆ ಕಾಕಾ ಪಟ್ಟಿಲ್ಲ ನಿನ್ಗೂ ಫ್ರೀ, ಮಾಧವಪ್ಪ ನಿನ್ಗೂ ಫ್ರೀ, ನನಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಅಂದಂಗೆ ಎಲ್ಲರಿಗೂ ಕೊಡಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಯಿತು. ಆದ್ರೆ ಅವತ್ತೇನೆ ನಾವು ಈ ಹಣವನ್ನು ನೀವು ಎಲ್ಲಿಂದ ಹೊಂದಿಸ್ತೀರಿ ಅಂತ ಅನೇಕ ಸಂಘಟನೆಗಳು ಕೇಳಿದ್ರು, ವಿರೋಧ ಪಕ್ಷ ಕೂಡ ಕೇಳಿದ್ರು. ಅದಕ್ಕೆ ಅವ್ರು ಕೊಟ್ಟಂತ ಉತ್ತರ, ಭ್ರಷ್ಟಾಚಾರವನ್ನ ನಿಲ್ಲಿಸ್ಬಿಟ್ರೆ ಈ ಗ್ಯಾರಂಟಿಗಳನ್ನ ಕೊಡ್ತೀವಿ. 52,000 ಕೋಟಿ ದೊಡ್ಡ ಪ್ರತಿ ವರ್ಷ 52,000ಕ್ಕೂ ಹೆಚ್ಚು ಹಣವನ್ನ ಗ್ಯಾರಂಟಿಗಳಿಗೆ ಕೊಡಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಯಿತು. ಗ್ಯಾರಂಟಿಗಳ ವಿರೋಧ ನಮ್ದಲ್ಲ, ಆದ್ರೆ ಗ್ಯಾರಂಟಿಗಳಿಗೆ ನಿಮ್ಮ ತಯಾರಿ ಏನು, ಎಲ್ಲಿಂದ ಹಣ ತರ್ತೀರಿ ಅನ್ನುವಂತ ನಿಟ್ಟಿನಲ್ಲಿ ಏನು ಸಿದ್ದರಾಮಯ್ಯನವರು ಹೇಳ್ಬೇಕು ಅಂದ್ರೆ, ಈಗ ಏನು SCP TSP ದುರ್ಬಳಕೆಯ ಅದನ್ನ ಕಬಳಿಸಿರುವಂತ ದಲಿತರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಅಂತ ನಾವು ಹೇಳಕ್ಕೆ ಹೊರಟಿದ್ದೀವಿ. ಇಡೀ ಒಟ್ಟಾರೆ ಬಜೆಟ್ನ ಗ್ರಾಹಕ 4.5 ಲಕ್ಷ ಕೋಟಿ ಆದ್ರೆ ಈ ಗ್ಯಾರಂಟಿಗಳಿಗೆ 52,000 ಕೋಟಿ ಪ್ರತಿ ವರ್ಷ ತರಬೇಕಾಗ್ತದೆ. ಇದಕ್ಕೆ ಗ್ಯಾರಂಟಿಗಳಿಗೋಸ್ಕರ 2023-24ರಲ್ಲಿ ಅವರು SCP TSP ಹಣದಿಂದ 11,000 ಕೋಟಿಯನ್ನ 11,144 ಕೋಟಿ ಹಣವನ್ನ ಗ್ಯಾರಂಟಿಗಳಿಗೆ ಬಳಸ್ಕೊಂಡಿದ್ದಾರೆ. 24-25ರಲ್ಲಿ 14,000 ಕೋಟಿ 282 ಕೋಟಿ ಹಣವನ್ನ ಬಳಸ್ಕೊಂಡಿದ್ದಾರೆ. ಹಾಗೆ 25 ಮತ್ತೆ 26 13,433 ಕೋಟಿ ಹಣವನ್ನ ಗ್ಯಾರಂಟಿಗಳಿಗೆ ಬಳಸ್ಕೊಂಡಿದ್ದಾರೆ. ಒಟ್ಟಾರೆ ಅಮೌಂಟ್ 38,859 ಕೋಟಿ ಹಣವನ್ನ ಇದುವರೆಗೂ ಈ ಬಜೆಟ್ ಇನ್ನೂರು SCP TSP ಹಣವನ್ನ ಬಳಸ್ಕೊಂಡಿದ್ದಾರೆ. ಆದರೆ ಅವರು
ಏನ್ ಗ್ಯಾರಂಟಿಗಳು ಘೋಷಣೆ ಮಾಡಿದ್ರು, ಈ SCP, SCP, TSP ಹಣ ಯಾರ ಬಳಕೆ ಆಗ್ಬೇಕಾಗಿತ್ತು? ಅದಕ್ಕೆ 77 ಮತ್ತೆ ಸಿ ಕಾನೂನನ್ನ ಮಾಡಿದವರು ಕೂಡ ಇವೆ. 7C ಅನ್ನ ಕ್ಯಾನ್ಸಲ್ ಮಾಡಿ 7D ಹಣವನ್ನ ಏನಿರುತ್ತೆ 7D ಹಣ ಅದನ್ನ ಯಾವುದೇ ಕೆಲಸಗಳಿಗೆ ಅವರ ಕಲ್ಯಾಣಕ್ಕೆ, ದಲಿತರ ಕಲ್ಯಾಣಕ್ಕೆ ಅದನ್ನ ಮೀಸಲಿಡಬೇಕು, ಅಲ್ಲಿಗೆ ಅದಕ್ಕೆ ಮಾತ್ರ ಸೀಮಿತಗೊಳಿಸಿ ಹಣವನ್ನ ಬಳಸಬೇಕಾಗಿತ್ತು.